ನಾನು ಹೇಳಿದ್ದು ಯಾರಿಗೂ ಮೆಜಾರಿಟಿ ಬರೋದಿಲ್ಲ ಅಂತ, ಬಂದಿಲ್ಲ. ಈಗ ರಿಮೋಟ್ ಕಂಟ್ರೋಲ್ನಾಗ ಮಾಡ್ಬೇಕಾತೀಗ. ಒಬ್ಬರು ಸರ್ಕೊಂಡ್ರು ಸರ್ಕಾರ ಬೀಳ್ತತಿ. ಇತ್ಲಾಗ ಈ ದಕ್ಷಿಣದ ಕಡೆಗೆ ನಮ್ಮ ಚಂದ್ರಬಾಬು ನಾಯ್ಡು ಅವರು, ಅವ್ರ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇದೆ. ಉತ್ತರದಾಗ ತುತ್ತ ತುದಿಯಲ್ಲಿ ಬಿಹಾರದಲ್ಲಿ ಅವ್ರು ಕುಂತಾರ. ಯಾರು? ಇವ್ರು ಕುಮಾರ್ ಏನು ಇವರು ನಿತಿನ್ ಕುಮಾರ್ ಬಿಹಾರದವರು. ದೆನ್ ನಮ್ಮ ಚಂದ್ರಬಾಬು ನಾಯ್ಡು ಅವರು, ಅವರೆಲ್ಲ ಸಂವಿಧಾನ ಪರಿಪಾಲಕರವರು, ಕಾನೂನುಬದ್ಧವಾದಂತಹ ಒಬ್ಬ ಇದು ಡೋಂಗಿ ಅಲ್ಲ. ಚಂದ್ರಬಾಬು ನಾಯ್ಡುನು ಕೂಡ ಒಳ್ಳೆ ಅಡ್ಮಿನಿಸ್ಟ್ರೇಟಿಂಗ್, ಒಳ್ಳೆ ಚೀಫ್ ಮಿನಿಸ್ಟರ್ ಅವರು, ಒಳ್ಳೆ ಚೀಫ್ ಮಿನಿಸ್ಟರ್ ಆಗಿ ಇದು ಮಾಡಿದ್ದಾರೆ. ಎನ್ ಟಿ ರಾಮರಾವ್ ಅವರ ಅಳಿಯ ಅವರು. ಸೊ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅವರು. ನವೀನ್ ಕುಮಾರ್ ಅವರು ಕೂಡ ಅವರು ನಮ್ಮ ಇದರಲ್ಲಿದ್ದರು, ಕಾಂಗ್ರೆಸ್ನಲ್ಲಿ ಇದ್ದು ಆ ಕಡೆ ಹೋದವರು. ಮೋದಿ ಅವರನ್ನ ಒಂದು ಕಾಲಕ್ಕೆ ಎದುರು ಹಾಕೊಂಡು ಬಿಟ್ಟು ತಾವೇ ಪಾರ್ಟಿ ಕಟ್ಕೊಂಡಾರ ಬಿಹಾರದಲ್ಲಿ. ಸೊ ಕಾರಣ ಅವರಿಬ್ರು ಕೈ ಕೊಟ್ರೆ ನಿಮಗೆ ಏನೂ ಇಲ್ಲ. ನೀವೇನೇ ಪ್ರಯತ್ನ ಮಾಡಿದ್ರು ಒಂದು ಸೀಟ್ ಗೆಲ್ಲಲಿಕ್ಕೆ ತಮಿಳುನಾಡಿನಲ್ಲಿ ಆಗಲಿಲ್ಲ. ಸೊ ಏನು ನಮ್ಮ ಸೋಕಾಲ್ಡ್ ಸಿಂಗಂ ಅಣ್ಣಾಮಲೈ ಹೀನಾಯವಾಗಿ ಸೋತ್ರು. ಅವರನ್ನ ಪಾಪ ಒಬ್ಬ SP ಸ್ಥಾನದಾಗ ಹುದ್ದೆ ಎದ್ದು ಇವತ್ತು IGPನೋ ADGPನೋ ಆಗಿ ಇದು ಮಾಡ್ತಿದ್ರಿ. ಅವ್ರ ಲೈಫ್ ಅನ್ನ ಸ್ಪಾಯಿಲ್ ಮಾಡಿದ್ರಿ. ಅವ್ರನ್ನ ಕರ್ಕೊಂಡೋಗಿ ಸ್ಪಾಯಿಲ್ ಮಾಡಿ ಹಿಂದುತ್ವ ಅನ್ನೋ ಒಂದು ಅಫೀಮ್ ತುಂಬಿ ಏನೋ ಮಾಡಕ್ ಹೋದ್ರಿ. ಅದು ಯಾವುದೂ ಆಗ್ಲಿಲ್ಲ. ನಮ್ಮ ನಿರೀಕ್ಷೆ ಇಟ್ಕೊಂಡಿದ್ವಿ ಗಡ್ಡದೇವ್ರ ಮಟ್ಟ ಗೆಲ್ತಾರೆ ಅಂತ. ನಮ್ಮ ನಿರೀಕ್ಷೆ ಸ್ವಲ್ಪದರಲ್ಲಿ ಇದಾಗಿದೆ. ಇನ್ನು ನಾವು ಕಾನ್ಸಂಟ್ರೇಷನ್ ದಾವಣಗೆರೆ ನಮ್ಮ ಜಿಲ್ಲೆ, ಉಕ್ಕಡಗಾತ್ರಿ ನಮ್ಮ ಜಿಲ್ಲೆ, ಅಲ್ಲಿ ಸ್ವಲ್ಪ ನಾವು ಕಾನ್ಸಂಟ್ರೇಷನ್ ಮಾಡಿದ್ವಿ. ಅದು ಗೆದ್ದಿತು. ಸೊ ಚಿಕ್ಕೋಡಿ ಎಕ್ಸ್ಪೆಕ್ಟೇಷನ್ ಅದು ಗೆದ್ದಿತು. ದೆನ್ ಇದು ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ವಿ ಬೆಳಗಾವಿ, ಅದೊಂದು ಮಿಸ್ ಆಯಿತು. ನಾವು ಎರಡೇ ಎಕ್ಸ್ಪೆಕ್ಟೇಷನ್ ಇದ್ದದ್ದು ಗೆದ್ದಿತ್ತವ ಅಂತ. ಮೈಸೂರು ಮಹಾರಾಜರು ಅವರು ಗೆದ್ದಿದ್ದಾರೆ. ಯಾಕಂದ್ರೆ ಅವ್ರಿಗೇನು ಅವರು ರಾಜಕೀಯದಲ್ಲಿ ಅವರಿಗೆ ರಾಜಕೀಯ ಅವಶ್ಯಕತೆ ಏನಿದ್ದಿಲ್ಲ. ಆದರೆ ಸಮಾಜ ಸೇವೆ ಮಾಡ್ತೇವೆ ರಾಜಕೀಯ ಮೂಲಕ ಅಂತಂದ್ರೆ ತಪ್ಪೂ ಇಲ್ಲ. ಆದ್ರೂ ಕೂಡ ರಾಜಕಾರಣಿಗಳಿಗೆ ಆಗ್ಬೇಕದು. ಇವಾಗ ನಾನು ಲಾಯರ್ ವಿರುದ್ಧ ವಾದ ಮಾಡಕ್ ಲಾಯರೇ ಬೇಕು. ಲಾಯರ್ ವಿರುದ್ಧ ಒಬ್ಬ ಗುರುಗಳು ಬಂದು ನಿಂತ್ರೆ ನಾವ್ ಹೆಂಗ್ ವಾದ ಮಾಡೋಣ? ತಪ್ಪಾಗುತ್ತೆ.